ಕಬಿನಿ ಜಲಾಶಯದಿಂದ 80,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ನದಿ ಪಾತ್ರದ ಜನತೆಗೆ ಎಚ್ಚರಿಕೆಯಿಂದ ಇರಿ ಅಂತ ತಹಶೀಲ್ದಾರ್ ಶಿವಕುಮಾರ್ ಕಾಸ್ನೂರ್ ಅವರು ಎಚ್ಚರಿಕೆ ನೀಡಿದ್ದಾರೆ. ಕೇರಳದ ವಯನಾಡು ಪ್ರದೇಶದಲ್ಲಿ ಭಾರೀ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಕಬಿನಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಲಿದೆ. ಈಗಾಗಲೇ 60,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಕಪಿಲಾ ನದಿಗೆ ಬಿಡುಗಡೆ ಮಾಡಲಾಗಿದೆ. ಮಳೆ ಪ್ರಮಾಣ ಹೆಚ್ಚಾದ ಹಿನ್ನೆಲೆಯಲ್ಲಿ ಬಿಡುಗಡೆ ಪ್ರಮಾಣ 80,000 ಕ್ಯೂಸೆಕ್ ತಲುಪುವ ಸಾಧ್ಯತೆ ಇದ್ದು, ಹೀಗಾಗಿ ಕಪಿಲಾ ನದಿ ಪಾತ್ರದ ಜನತೆ ಸುರಕ್ಷತೆ ಪ್ರದೇಶಗಳಿಗೆ ತೆರಳುವಂತೆ ನಂಜನಗೂಡು ತಹಶೀಲ್ದಾರ್ ಶಿವಕುಮಾರ್ ಕಾಸ್ನೂರು ಮನವಿ ಮಾಡಿದ್ದಾರೆ. ಯಾವುದೇ ಕ್ಷಣದಲ್ಲಾದರೂ ಹೆಚ್ಚಿನ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗುವುದು. ಹೀಗಾಗಿ ಜನರು ತಾಲೂಕು ಆಡಳಿತದ ಜೊತೆಗೆ ಸಹಕರಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ತಾನು ನಿಲ್ಲಿಸಲಾಗಿದೆ ಮತ್ತು ಅಂಗಡಿಯವರೆಲ್ಲ ದಯವಿಟ್ಟು ಇಲ್ಲಿನ ಅಂಗಡಿಗಳಲ್ಲಿ ಮೇಲ್ಗಡೆ ಸಾಗಿಸಬೇಕು ಎಂದು ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಕೊಳೆ ನೀರು ಜಾಸ್ತಿ ಆಗಿದ್ದರಿಂದ ಸ್ನಾನ ಮಾಡಲು ಮೇಲ್ಗಡೆ ನೆಲ್ಲಿಗಳಿಂದ ಸ್ನಾನ ಮಾಡಿ ಇಲ್ಲಿ ಪಕ್ಕದ ಅಂಗಡಿಗಳನ್ನು ತೆಗಿಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತೇನೆ. ದಯವಿಟ್ಟು ಯಾರು ಸಹಕರಿಸಬೇಕೆಲ್ಲರೂ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ವಾಯನಾಡಲ್ಲಿ ನಿನ್ನೆ ಮತ್ತು ಮೊನ್ನೆ ಹಲವಾರು ಅಂದರೆ ಸುಮಾರು 200 mm ಜಾಸ್ತಿ ಮಳೆ ಆಗಿದ್ದರಿಂದ ಬಾಣಾಸುರ ಡ್ಯಾಮಿಂದ ಆಗಲಿ ಅಥವಾ ಕ್ಯಾಚ್ಮೆಂಟ್ ಏರಿಯಾ ಏನು ನೀರು ಮಳೆಯಿಂದ ಕೇರಳ ಮಳೆಯಿಂದ ಆಗಲಿ ಅಥವಾ ನಮ್ಮ ಬಾರ್ಡರ್ ಪ್ರದೇಶದಿಂದ ಮಳೆಯಿಂದ ಕಂಪ್ಲೀಟಾಗಿ ಕಬಿನಿ ನೀರು ಕಬಿನಿ ಡ್ಯಾಮಲ್ಲಿ ನೀರು ಬಿಡುಗಡೆ ಜಾಸ್ತಿ ಆಗಿದೆ. ಈಗಾಗಲೇ ಬೆಳಗ್ಗೆ 65,000 ಕ್ಯೂಸೆಕ್ಸ್ ನೀರು ಬಿಟ್ಟಿದ್ದಾರೆ. ಆಮೇಲೆ ಇನ್ನೂ 15,000 80,000 ತನಕ ಈ ದಿನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಜೊತೆಗೆ ನುಗ್ಗು ಕೂಡ ಈಗ 4,000 ಕ್ಯೂಸೆಕ್ಸ್ ಬಿಟ್ಟಿದ್ದಾರೆ. ಸೊ ಅದರಿಗೆ ಇನ್ನೂ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ. ಸೊ ಈಗಾಗಲೇ ಇವತ್ತು ಬೆಳಗ್ಗೆ 9:30 ಅಷ್ಟೊತ್ತಿಗೆ ಕಡ್ಜಟ್ಟಿ ಬ್ರಿಡ್ಜು ಫುಲ್ಲಾಗಿ ಅಂದರೆ ರೋಡ್ ಟೋಟಲ್ ಡೈವರ್ಟ್ ಆಗಿಬಿಟ್ಟಿದೆ. ಸೊ ಈಗ ಅಲ್ಲಿ ಬಿಟ್ಟಿದ್ದ ನೀರು ನಮಗೆ 3 ಗಂಟೆ 4 ಗಂಟೆ ತನಕ ಈಗ ಬೆಳಗ್ಗೆದ ಎಫೆಕ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ದೇವಸ್ಥಾನ ಪ್ಲೇಸ್ ಆಗಲಿ ಅಥವಾ ನಮ್ಮ ಸುತ್ತೂರು ಬ್ರಿಡ್ಜ್ ಆಗಲಿ ಅಥವಾ ಬೇರೆ ಹಲವಾರು ಬ್ರಿಡ್ಜಸ್ಸು ನಾವು ಇವತ್ತು ನೈಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಅಂದರೆ ತುಂಬ ಏನು ರೀಸೆಂಟಾಗಿ ಒಂದು 2 ವಾರ ಮುಂಚೆ ಯಾವ ರೀತಿ ಪರಿಸ್ಥಿತಿ ಇತ್ತು ಅದೇ ಇವತ್ತೇ ಆಗೋ ಸಂದರ್ಭದಲ್ಲಿ ಸೊ ಎಲ್ಲರೂ ಎಚ್ಚರಿಕೆಯಿಂದ ಯಾವ್ಯಾವ ನಮ್ಮ ಸಿಬ್ಬಂದಿಗಳು ಇನ್ ಕೇಸು
ಕಾಳಜಿ ಕೇಂದ್ರ ಕಡೆ ಶಿಫ್ಟ್ ಆಗೋಕ್ಕೆ ಏನಾರು ಬಂದಾಗ ನೀವೆಲ್ಲ ಸಹಕಾರ ಮಾಡಬೇಕಾಗುತ್ತೆ. ಸೊ ನಾವೆಲ್ಲ ರೀತಿ ಸಿದ್ಧತೆಯಲ್ಲಿದ್ದೀವಿ, ನಿಮ್ಮ ಸಹಕಾರ ಬೇಕು. ಸೊ ಅಲರ್ಟ್ ಆಗಿರಬೇಕು ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ.